श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ಶ್ರೀಗುರುಭ್ಯೋ ನಮಃ. ಅಭಾವ ಅದು ಪೃಥಕ್ ಪ್ರಮಾಣ ಬೇಕಾಗಿಲ್ಲ ಅಂತ ನಾವು ನೋಡ್ತಾ ಇರೋದು. ಇದ್ರ ಮೇಲೆ ಯತ್ರತು ವಾಕ್ಯ ಯತ್ರತು ಅಂಧಕಾರೆ ಹಸ್ತ ಪ್ರಸರಣಾದಿರೂಪ ಪರಾಮರ್ಶೇನ ಘಟಾಭಾವಂ ಪ್ರತ್ಯೇತಿ ತದಾ ಅನುಪಲಬ್ಧಿಸ್ತ್ವೇನ ನ ತತ್ಕಾರಣಂ ಕಿಂತು ಲಿಂಗತ್ವೇನೈವ ಘಟಾತ್ರ ನಾಸ್ತೀತಿ ಯೋಗ್ಯತ್ವೇ ಸತಿ ಅನುಪಲಭ್ಯ ಮಾನತ್ವಾದ್ ಗಜವತ್ ಇತಿ. ಹಾಗೆಂತ ಅಂದ್ರೆ ನಾವು ಹಿಂದೆ ನೋಡಿದ್ದು ಅಭಾವದ ಜ್ಞಾನ ನಮಗೆ ಮೂರರಿಂದಲೂ ಬರುತ್ತದೆ. ಪ್ರತ್ಯಕ್ಷದಿಂದಲೂ ಅಂದ್ರೆ ಸಾಕ್ಷಿ ಪ್ರತ್ಯಕ್ಷ ಅಂತ ನೋಡಿದ್ದೀವಿ. ಅನುಮಾನದಿಂದಲೂ ಆಗಮದಿಂದಲೂ ಬರುತ್ತದೆ. ಹಾಗೆ ಅಂತ ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ, ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಅನುಮಾನದಿಂದಲೇ ಬರುತ್ತದೆ ಹಾಗೆ ಅಂತ. ಯತ್ರತು ಅಂಧಕಾರೆ ಹಸ್ತಪ್ರಸಾರಣಾದಿ ರೂಪ ಪರಾಮರ್ಶೇನ ಅಂದ್ರೆ ಒಂದು ಕತ್ತಲೆ, ಎಲ್ಲಿ ಲೈಟ್ ಇಲ್ಲ ಅಂತ ಇಟ್ಟುಕೊಳ್ಳಿ, ಕರೆಂಟ್ ಹೋಯ್ತು, ಪದಾರ್ಥ ಇಲ್ಲಿಯೇ ಇದೆಯಾ ಇಲ್ಲವ ಅಂತ ನಾವು ಹೇಗೆ ನೋಡ್ತೀವಿ? ಕೈ ಹಿಂಗ ಮುಂದಕ್ಕೆ ಸರಿಸ್ತೀವಿ. ಕೈ ಹಿಂಗ ಮುಂದೆ ಸಾರಿಸಿದಾಗ ಏನು ಇಲ್ಲ ಅಂತ ಗೊತ್ತಾದ್ರೆ, ಯಾವುದು ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಅಥವಾ ಕಾಲನ್ನ ಮುಂದಕ್ಕೆ ಇಟ್ಟುಕೊಂಡು ಹೋಗ್ತೀವಿ, ಕಾಲಿಗೆ ಏನು ಸಿಕ್ಕಿಲ್ಲ ಕೂಡ ನಡ್ಕೊಂಡು ಹೋಗ್ತಾರೆ ನೋಡಿ. ಕಾಲು ಏನು ಮುಂದಕ್ಕೆ ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಅಭಾವನೆ ಇದೆ ಅಂತ ಅರ್ಥ ಅಲ್ವಾ? ಏನಾದ್ರು ಕಾಲಿಗೆ ತಾಕ್ತಾ ಇತ್ತು ಅಥವಾ ಕೈಗೆ ತಾಕ್ತಾ ಇತ್ತು, ಅದನ್ನ ಹೇಳ್ತಾ ಇರ್ ನೋಡಿ. ಹಸ್ತಪ್ರಸಾರಣ ಅಂಧಕಾರಿ, ಅಂಧಕಾರಿ ಅಂದ್ರೆ ಕತ್ತಲೆಯಲ್ಲಿ ಹಸ್ತಪ್ರಸಾರಣಾದಿ ರೂಪ ಪರಾಮರ್ಶ, ಏನೋ ಇದೆಯಾ ಇಲ್ಲವಾ ಅಂತ ನಾವು ಚಿಂತನೆ ಮಾಡ್ತಾ ಕೈ ಕಾಲನ್ನ ಅಲಗಾಡಿಸ್ತಾ ಹೋಗ್ತೀವಿ. ಅಲ್ಲಿ ಏನಾಗ್ತದೆ? ಘಟಾಭಾವಂ ಪ್ರತ್ಯೇಕ ಅಂದ್ರೆ ಇವ್ರೇನ್ ಹೇಳಿದ್ರು? ಇಂದ್ರಿಯಾರ್ಥ ಸನ್ನಿಕರ್ಷ, ಇಲ್ಲಿ ಘಟ ಕಾಣಿಸ್ತಾ ಇಲ್ಲ, ಅದರಿಂದ ಘಟ ಅಭಾವ ಇದೆ, ಅನುಪಲಭ್ಯ ಅಂತ ಹೇಳಿದ್ರು ನೋಡಿ. ಅನುಪಲಬ್ಧಿ ಹಾಗೆ ಅದು ಸಿಗ್ತಾ ಇಲ್ಲ ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದರಿಂದ ಇಲ್ಲ ಅಂತ. ಕಣ್ಣಿಗೆ ಕಾಣಿಸೋದು ಮಾತ್ರ ಇಲ್ಲ ನೋಡಿ, ಕಾಣದೇ ಕಣ್ಣಿಗೆ ಕಾಣದೇ ಇದ್ದವನಿಗೂ ಕೂಡ ಅಭಾವದ ಜ್ಞಾನ ಬರುತ್ತದೆ ನೋಡಿ. ಅನುಪಲಬ್ಧಿನೇ ಕಾರಣ ಅಂತ ಹೆಂಗ್ ಹೇಳಲಿಕ್ಕೆ ಆಗ್ತದೆ? ಅನುಪಲಬ್ಧಿ ಆಗಿದ್ರೆ ಕುರುಡನಿಗೆ ಅಥವಾ ಕತ್ತಲೆಯಲ್ಲಿ ಕೈ ಮುಂದೆ ಚಾರ್ಸ್ಕೊಂಡು ಹೋದರೆ ಅಭಾವ ಇದೆ ಎಂದು ಗೊತ್ತಾಗ್ತದೆ. ಅದೇನ್ ಗೊತ್ತಾಗ್ತದೆ? ಅಲ್ಲಿ ಅನುಪಲಬ್ಧಿ ತತ್ಕಾರಣಂ ಅಂದ್ರೆ ಅನುಪಲಬ್ಧಿ ಕಾರಣ ಇಲ್ಲ ಅಂತ ಇಲ್ಲಿ ಕೇಳಕ್ ಬರೋದಿಲ್ಲ. ಯಾಕೆ? ಅವನಿಗೆ ಕಾಣಿಸೋದೇ ಇಲ್ಲ ಪಾಪ. ಅಭಾವ ಜ್ಞಾನೇ ಆಗ್ಬಾರ್ದಿತ್ತು, ಆದ್ರೂ ಆಗ್ತಾ ಇದೆ. ಅವನ ಮುಂದೆ ನಡ್ಕೊಂಡು ಹೋಗ್ತಾನೆ, ಇದು ಕೋಲ್ ಕುಟ್ಕೊಂಡು ಕೂಡ ಹೋಗ್ತಾರೆ ನೋಡಿ. ಹಸ್ತಪ್ರಸಾರಣ ಅಂದ್ರೆ ಆ ತರ ಅರ್ಥ ಅದು. ಕಿಂತು ಲಿಂಗತ್ವೇನೈವ, ಅವರಿಗೆ ಜ್ಞಾನ ಹೇಗೆ ಬಂತು? ಲಿಂಗದಿಂದಲೇ ಬಂತು. ಏನು ನೋಡಿ, ಆ ಅನುಮಾನದ ಪ್ರಯೋಗ ಹೇಳ್ತಾರೆ ನೋಡಿ. ಘಟಃ ಅಥವಾ ಯಾವುದೇ ಒಂದು ಪದಾರ್ಥ, ಅತ್ರ ನಾಸ್ತಿ, ಅದೇ ಪಕ್ಷ. ಪಕ್ಷ ಯಾವುದು? ಘಟಃ. ಆ ಕತ್ತಲೆಯಲ್ಲಿ ಏನ್ ಡೌಟು? ಪದಾರ್ಥ ಇದೆಯೋ ಇಲ್ಲವೋ ಅಂತ ಡೌಟು. ಅತ್ರ ನಾಸ್ತಿ ಯೋಗ್ಯತ್ವೇ ಸತಿ ಅಂದ್ರೆ ಅದು ಪದಾರ್ಥ ಇದ್ದಿದ್ದ ಪಕ್ಷದಲ್ಲಿ ಅನುಪಲಭ್ಯ ಸಿಗಬೇಕಾಗಿತ್ತು, ಸಿಗ್ತಾ ಇಲ್ಲ, ಅದರಿಂದ ಅತ್ರ ನಾಸ್ತಿ, ಪದಾರ್ಥ ಇಲ್ಲ, ಅದರಿಂದ ಮುಂದಕ್ಕೆ ಹೋಗ್ಬೋದು ಹಾಗೆಂತ. ಗಜವತ್ ಹಾಗೆಂತ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಗಜ ಇದ್ರೆ ನೋಡಿ, ಗಜ ಇದ್ದ ಮುಂದಕ್ಕೆ ಹೋಗಕ್ಕಾಗಲ್ಲ, ಕೈಗೆ ಸಿಗ್ತದೆ, ಅದು ತಡೆ ಆಗ್ತದೆ. ಅದೇ ತರ ಅದರಿಂದ ಅನುಮಾನದಿಂದಲೇ ನಾವು ಇದನ್ನ ತಿಳಿತೀವಿ ಹಾಗೆಂತ ಒಟ್ಟು ವಿಚಾರ. ಅದರಿಂದ ಅನುಪಲಬ್ಧಿಯೇ ಕಾರಣ. ಅನುಪಲಬ್ಧಿಯೂ ಒಂದು ಕಾರಣ, ಇಲ್ಲ ಅಂತ ಇಲ್ಲ, ಅನುಪಲಬ್ಧಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅನುಪಲಬ್ಧಿ ಮಾತ್ರ ಅಭಾವಕ್ಕೆ ಕಾರಣ ಅಂತ ಹೇಳಿಕ್ ಬರೋದಿಲ್ಲ. ಪ್ರತ್ಯಕ್ಷ, ಅನುಮಾನ, ಆಗಮ ಮೂರು ಕೂಡ ಹೇಳಿಕ್ ಬರ್ತದೆ ಅಂತ ಮತ್ತೊಂದು ರೀತಿಯಾಗಿ ಕೂಡ ನಾವು ತಿಳಿಯಬಹುದು ಹಾಗೆಂತ. ಸ್ಪಷ್ಟ ಆಗಿದೆಯಾ? ನಾನು ಅಭಾವಸ್ಯಾಪಿ ಇಂದ್ರಿಯೇನ ಸನ್ನಿಕರ್ಷ ಅನುಪಪತ್ತೇಹೇ ನ ತಜ್ಞಾನಸ್ಯ ಪ್ರತ್ಯಕ್ಷ ಫಲತ್ವಂ ಇತಿ ಚೇನ್ನ. ಇದ್ರ ಮೇಲೆ ಒಂದು ಆಕ್ಷೇಪ. ಅಭಾವ ಜ್ಞಾನ ಅದು ಇಂದ್ರಿಯಾರ್ಥ ಸನ್ನಿಕರ್ಷ, ಇಂದ್ರಿಯ ಮತ್ತು ಅರ್ಥ ಇವುಗಳ ಸನ್ನಿಕರ್ಷ ಅಂದ್ರೆ ಇಂದ್ರಿಯಗಳು ಆ ಪದಾರ್ಥಗಳ ಕಾಂಟ್ಯಾಕ್ಟ್, ಅದರಿಂದ ಮಾತ್ರ ಬರುತ್ತದೆ. ಹುಟ್ಟಿಲ್ಲವಾದ್ದರಿಂದ ಅದನ್ನು ಪ್ರತ್ಯಕ್ಷದಲ್ಲಿ ಸೇರಿಸಲು ಬರುವುದಿಲ್ಲ. ನೋಡಿ, ಅದು ಕಣ್ಣಿಗೆ ಕಾಣಿಸೋದಿಲ್ಲ ಅಭಾವ, ಇಂದ್ರಿಯಾರ್ಥ ಸನ್ನಿಕರ್ಷ ಇಲ್ಲ, ಅದರಿಂದ ಪ್ರತ್ಯಕ್ಷದಿಂದ ಸೇರಿಸ್ಲಿಕ್ಕೆ ಬರೋದಿಲ್ಲ. ನೀವು ಮೂರರಲ್ಲೂ ನೀವು ಹೇಗೆ ಸೇರಿಸಿ, ಅನುಮಾನ ಆಗಮದಿಂದ ಬೇಕಾದ್ರೆ ಸೇರಿಸ್ರಿ, ಆದ್ರೆ ಪ್ರತ್ಯಕ್ಷದಿಂದ ಅಂತ ಹೇಗೆ ಹೇಳ್ತೀರಿ?
ಪ್ರತ್ಯಕ್ಷದಿಂದ ಆಗೋದಿಲ್ಲಲ್ಲ. ಯಾಕೆ? ಘಟ ಇಲ್ಲ ಎಂಬ ಜ್ಞಾನ ಹೇಗೆ ಬರ್ತದೆ ನಮಗೆ? ಘಟಕ್ಕೂ ಒಂದು ಪದಾರ್ಥಕ್ಕೂ ಇಂದ್ರಿಯಕ್ಕೂ ಸನ್ನಿಕರ್ಷ ಇದ್ರೆ ಮಾತ್ರ ಜ್ಞಾನ ಬರೋದು. ಏನೂ ಇಲ್ಲ ಅಲ್ಲಿ. ಪ್ರತ್ಯಕ್ಷ ಅಂದ್ರೆ ಆ ಒಂದು ಅರ್ಥ ಇದೆ. ಏನು? ಇಂದ್ರಿಯಾರ್ಥ ಸನ್ನಿಕರ್ಷ, ಇಂದ್ರಿಯಕ್ಕೂ ಪದಾರ್ಥ ಪ್ರತ್ಯಕ್ಷ. ಸೊ ಈ ಅಭಾವ ಏನೂ ಇಲ್ಲ. ಹಾಗಿರುವಾಗ ಅಭಾವಕ್ಕೂ ಇಂದ್ರಿಯಾರ್ಥಕ್ಕೂ ಇಂದ್ರಿಯಾರ್ಥ ಸನ್ನಿಕರ್ಷ ಹೆಂಗಾಗ್ತದೆ? ಇಲ್ಲಿ ಅರ್ಥಾಂಬಾದಿ ಯಾವುದು? ಅಭಾವ. ಕಣ್ಣಿಗೂ ಅಭಾವಕ್ಕೂ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಯಾವ್ದಾದ್ರು ಭಾವವಾಗಿದ್ರೆ ಇಂದ್ರಿಯಕ್ಕೂ ಭಾವಕ್ಕೂ ಕಾಂಟ್ಯಾಕ್ಟ್ ಹೇಳ್ಬಹುದು, ಇಂದ್ರಿಯಕ್ಕೂ ಭಾವ ಪದಾರ್ಥಕ್ಕೂ ಕಾಂಟ್ಯಾಕ್ಟ್ ಹೇಳ್ಬಹುದು. ಇಂದ್ರಿಯಕ್ಕೂ ಅಭಾವ ಪದಾರ್ಥಕ್ಕೂ ಕಾಂಟ್ಯಾಕ್ಟ್ ಹೇಳಿಕ್ ಬರೋದಿಲ್ಲ. ಅದರಿಂದ ಪ್ರತ್ಯಕ್ಷ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಒಂದು ಆಕ್ಷೇಪ ನೋಡಿ. ನಾನು ಅಭಾವಸ್ಯ ಅಪಿ ಇಂದ್ರಿಯೇನ ಸನ್ನಿಕರ್ಷ ಅನುಪಪತ್ತೇ ನ ತಜ್ಞಾನಸ್ಯ ಪ್ರತ್ಯಕ್ಷ ಫಲತ್ವಂ. ಇದು ಪ್ರತ್ಯಕ್ಷ ಫಲ ಅಂತ, ಪ್ರತ್ಯಕ್ಷದ ಫಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸನ್ನಿಕರ್ಷ ಇಲ್ಲ ಹಾಗೆ ಅಂತ ಹೇಳಿದ್ರೆ ಇದು ಚೇನ್ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಭಾವವತ್, ಭಾವ ಪದಾರ್ಥದಂತೆ ಅಭಾವಸ್ಯಾಪಿ ಅಭಾವ ಪದಾರ್ಥಕ್ಕೂ ಕೂಡ ಇಂದ್ರಿಯ ಸನ್ನಿಕರ್ಷೆ ಬಾಧಕ ಅಭಾವ. ಇಂದ್ರಿಯಗಳು ನೋಡಿ, ಒಂದು ಪದಾರ್ಥವನ್ನು ನೋಡಿದ ಕೂಡಲೇ ನಮಗೆ ಈ ಪದಾರ್ಥ ಇಲ್ಲಿದೆ, ಇದೆಲ್ಲ ಇಲ್ಲ ಎಂಬ ಜ್ಞಾನ ಒಟ್ಟಿಗೆ ಇಂದ ನೋಡಿದೀವಿ, ಒಟ್ಟಿಗೆ ಬಂದ್ಬಿಡುತ್ತದೆ. ಅದು ಇಂದ್ರಿಯ ಸನ್ನಿಕರ್ಷದಿಂದಲೇ ಬರ್ತದೆ. ಇಂದ್ರಿಯ ಸನ್ನಿಕರ್ಷದಿಂದಲೇ ಬರ್ತದೆ ಅದು. ಅದರಿಂದ ಬಾಧಕ. ಆತರ ಹೇಳಿದ್ರಿಂದ ಏನು ತೊಂದರೆ ಏನಾಯ್ತು ನಿಮಗೆ? ಏನ್ ತೊಂದರೆ ಇಲ್ಲ. ಅದರಿಂದ ಏನಾದ್ರು ತೊಡಕಾಯ್ತಾ? ಆಮೇಲೆ ಏನಾದ್ರು ಇದು ಇಲ್ಲದೇ ಇದ್ದದನ್ನ ಕಂಡು ಆಮೇಲೆ ಇದೆ ಅಂತ ಬಾಧ ಜ್ಞಾನ ಬಂತ ನೋಡಿ. ಘಟ ಇಲ್ಲ, ಆತರ ವಿರೋಧ ಏನು ಕಾಣ್ತಾ ಇಲ್ಲ. ಈಗ ಭೂಮಿಯಲ್ಲಿ ಘಟ ಇಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪರೀಕ್ಷೆ ಮಾಡಿದಾಗ ಘಟ ಇದೆ, ಆತರ ಏನಾರು ಆಯ್ತಾ? ಏನಾರು ಬಾಧ ಜ್ಞಾನ ಬಂತ? ಏನು ಬಾಧ ಇಲ್ಲ. ಅದರಿಂದ ಪ್ರತ್ಯಕ್ಷದಿಂದ ಕೆಲವುದು ಇದೆ ಅಂತ ಕಾಣಿಸ್ತದೆ, ಕೆಲವು ಇಲ್ಲ ಅಂತ ಝಟಿತಿ ನಮಗೆ ಗೊತ್ತಾಗ್ಬಿಡುತ್ತದೆ. ಇದೇ ಇಲ್ಲ ಎಂಬುದು. ಅದರಿಂದ ಪ್ರತ್ಯಕ್ಷ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಪ್ರತ್ಯಕ್ಷದಿಂದ. ಯಾಕೆ? ಇಂದ್ರಿಯ ಸನ್ನಿಕರ್ಷದಿಂದ ಬರ್ತದೆ ಅಂತ ಹೇಳ್ಬೇಕು ಅಷ್ಟೇ. ಭಾವ ಪದಾರ್ಥದಂತೆ ಅಭಾವವು ಕೂಡ ಇಂದ್ರಿಯ ಸನ್ನಿಕರ್ಷದಿಂದ ಬರ್ತದೆ. ಯಾಕೆ? ಏನು ವಾದ ಏನಿಲ್ಲ, ಏನು ವಿರೋಧ ಏನಿಲ್ಲ, ಅದಕ್ಕೆ ತೊಂದರೆ ಏನಿಲ್ಲ. ಹಾಗೆ ಅಂತ ಅದರ ಅರ್ಥ. ನಾನು ಸಂಭವಾದೀನ್ಯಪಿ ಪೃಥಕ್ ಪ್ರಮಾಣಾನಿ ಸಂತಿ. ಸಂಭವ ಅಂದ್ರೆ ಅದನ್ನು ಕೂಡ ಹೇಳ್ತಾರೆ, ಅದನ್ನು ಕೂಡ ಪೃಥಕ್ ಪ್ರಮಾಣ ಅಂತ ಹೇಳ್ತಾರೆ. ಇಲ್ಲ, ಅದನ್ನು ಕೂಡ ಅನುಮಾನದಲ್ಲೇ ಸೇರಿಸಬಹುದು. ತೇಷಾಮಪಿ ಉಕ್ತೇಶು ಅಂತರ್ಭಾವ. ಹಿಂದೆ ಹೇಳಿದಂತೆ ಅದನ್ನ ಸೇರಿಸಬಹುದು. ತಥಾಹಿ ನೋಡಿ ಹೇಳ್ತಾರೆ, ಅಲ್ಪ ಪ್ರಮಾ ಸಾಧನಂ ಬಹುಲ ಜ್ಞಾನಂ ಸಂಭವ. ಸಂಭವ ಅಂದ್ರೆ ಏನು? ಅಲ್ಪ ಪ್ರಮಾಣದ ಪದಾರ್ಥವನ್ನು ಇಟ್ಟುಕೊಂಡು ಬಹು ಪ್ರಮಾಣ ಇದೆ ಎಂಬ. ಈಗ ನೋಡಿ, ಅನ್ನ ಆಗಿದೆಯೋ ಇಲ್ಲವೋ ಹಾಗೆ ಅಂತ ಏನ್ ಮಾಡೋದು? ಒಂದು ಅಗುಳು ತೆಗೆದು ನೋಡೋದು. ಚೆಕ್ ಮಾಡಿದ ಕೂಡಲೇ ಅಲ್ಪ ಪ್ರಮಾಣದ ಜ್ಞಾನ, ಅಕ್ಕಿ ಅನ್ನ ಆಗಿದೆ ಕೂಡಲೇ ಬಹು ಪ್ರಮಾಣ ಎಲ್ಲ ಅನ್ನವೂ ಆಗಿದೆ ಅಂತ ತಿಳ್ಕೊತೀವಿ. ಇದು ಯಾವ್ದು? ಇದು ಸಂಭವ ಹಾಗೆ ಅಂತ, ಪಾಸಿಬಿಲಿಟಿ ಅಂತ ಹೇಳ್ತೀವಿ. ಒಂದು ಹೇಗಾಗಿದೆ ಅದೇ ತರ ಎಲ್ಲವೂ ಆಗಿದೆ ಹಾಗೆ ಅಂತ. ಅದೇ ತರ ಕಡಿಮೆ ಇದ್ದದಿಂದಲೂ ಕೂಡ ಜಾಸ್ತಿಯಾಗಿ ಇದ್ದದನ್ನು ಇದ್ರೆ ಕಡಿಮೆ ಆದದ್ದು ಇದೆ ಅಂತ ಕೂಡ ನಾವು ತಿಳಿಬಹುದು. ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ನೋಡಿ, ಅನ್ನ ಕಡಿಮೆ ಆಗಿರೋದಕ್ಕೆ ಜಾಸ್ತಿ ಆಗಿರುವ ಅನ್ನವೂ ಕೂಡ ಆಗಿದೆ ಅಂತ ಜ್ಞಾನ ಬಂತು ನಮಗೆ. ಒಂದು ಅಗಳಿಂದ ಅನ್ನ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಜ್ಞಾನದಿಂದ, ಸ್ವಲ್ಪ ಪದಾರ್ಥದ ಜ್ಞಾನದಿಂದ ಬಹಳವಾದ ಪದಾರ್ಥದ ಜ್ಞಾನ ಬಂತು ನಮಗೆ. ಅದೇ ತರ ಬಹಳ ಪದಾರ್ಥದ ಜ್ಞಾನದಿಂದ ಸಣ್ಣ ಪದಾರ್ಥದ, ಅಲ್ಪ ಪದಾರ್ಥದ ಜ್ಞಾನವೂ ಬರುತ್ತದೆ. ಅದು ಸಂಭವ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಯಥಾ ಶತಮಸ್ತೀತಿ ಜ್ಞಾನೇ ಪಂಚಾಶ ಜ್ಞಾನಂ. ಒಬ್ಬನಲ್ಲಿ 50 ರೂಪಾಯಿ ಇದೆ ಅಂದ್ರೆ ಅವನಲ್ಲಿ 20 ರೂಪಾಯಿ ಇದೆ ಅಂತಾನೆ ಅರ್ಥ. ಒಬ್ಬನಲ್ಲಿ 100 ರೂಪಾಯಿ, ಶತಮ್ ಅಂತ ಕೊಟ್ಟಿದ್ದಾರೆ, ಒಬ್ಬನಲ್ಲಿ 100 ರೂಪಾಯಿ ಇದೆ ಅಂದ್ರೆ 50 ರೂಪಾಯಿ ಇದ್ದೇ ಇದೆ. ಬಹುಲ ಜ್ಞಾನದಿಂದ ಅಲ್ಪ ಜ್ಞಾನ, ಅಲ್ಪ ಜ್ಞಾನದಿಂದ ಬಹುಲ ಜ್ಞಾನ, ಈ ತರ ಎರಡು ಪಾಸಿಬಿಲಿಟಿ ಇದೆ. ಅದು ಕೂಡ ಅನುಮಾನದಲ್ಲೇ ಅಂತರ್ಭಾವ ಆಗ್ತದೆ. ಹೇಗೆ ಅನುಮಾನ ವಾಕ್ಯ ತೋರಿಸ್ತಾರೆ ನೋಡಿ. ದೇವದತ್ತ, ಅದೇ ಪಕ್ಷ, ದೇವದತ್ತ ಎಂಬುದು ಪಕ್ಷ. ಅವನಲ್ಲಿ ಏನ್ ಸಾಧನೆ ಮಾಡ್ತೀವಿ, ಅವನಲ್ಲಿ 50 ರೂಪಾಯಿ ಇದೆಯೋ ಇಲ್ಲವೋ ಅಂತ ನಮಗೆ ಡೌಟ್. ದೇವದತ್ತನಲ್ಲಿ 50 ರೂಪಾಯಿ ಇದೆಯೋ ಇಲ್ಲವೋ? ಯಾಕೆ? ಅವನ ಹತ್ರ 100 ರೂಪಾಯಿ ಇದೆ. ಇದು ಈ ಅವನಲ್ಲಿ 100 ರೂಪಾಯಿ ಇದೆ ಅಂದ್ರೆ ಅವನಲ್ಲಿ 50 ರೂಪಾಯಿ ಇದೆ ಎಂಬ ಜ್ಞಾನ ಯಾವ್ದರಿಂದ ಬಂತು? ಅನುಮಾನದಿಂದ. ಅದು ಪ್ರತ್ಯಕ್ಷ ಅಲ್ಲ, ಆಗಮ ಅಲ್ಲ. ಮತ್ತೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಅನುಮಾನದಿಂದಲೇ. ನೋಡಿ, ಆ ವಾಕ್ಯ ತೋರಿಸ್ತಾರೆ. ದೇವದತ್ತ
ದೇವದತ್ತ ಪಂಚಾಶದ್ವಾನ್, ಅವನು 50 ರೂಪಾಯಿ ಉಳ್ಳವನಾಗಿದ್ದಾನೆ. ಯಾಕೆ? ಶತವತ್ವಾತ್, 100 ರೂಪಾಯಿ ಇರೋದ್ರಿಂದ. ಎಷ್ಟು ಸುಲಭ ನೋಡಿ. ಯಥಾಹಂ ಇತಿ ಪ್ರಯೋಗ ಸಂಭವಾತ್. ಇದು ಕೂಡ ಅಂತರ್ಭಾವದಲ್ಲಿ ಸಂಭವ. ಇದು ಕೂಡ ಅನುಮಾನದಲ್ಲೇ ಅಂತರ್ಭಾವ ಆಗ್ತದೆ. ಅದರಿಂದ ಸಂಭವಾಂಬಾದನ ಪೃಥಕ್ ಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಮುಂದಿನದ್ದು ಇದೇ ತರ ಇನ್ನೊಂದು 2-3 ಇದೆ. ಹೇಳಿದ್ರೆ ಇಲ್ಲಿ ಮುಗಿದೋಗ್ತದೆ ಇದು. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.